ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಇವತ್ತು ಕಾರ್ಕಳದ ಆನೆಕೆರೆಗೆ ಬಂದಿದ್ದೇನೆ. ನಿಮಗೂ ಕೂಡ ತೋರಿಸೋಣ ಅಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದೇನೆ. ಇದು ನನ್ನ ಫಸ್ಟ್ ವ್ಲಾಗ್. ಹೇಗಿದೆ ಅಂತ ಕಾಮೆಂಟ್ ಮಾಡಿ ಮಾರ್ರೆ, ಆಯಿತಾ? ಬನ್ನಿ, ಫಸ್ಟ್ ಈ ಬಸದಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಬಸದಿಯನ್ನು ಕಾರ್ಕಳದ ಭೈರವರಸರು ಕ್ರಿಸ್ತಶಕ 1545ರಲ್ಲಿ ಈಗಿನ ಕಾರ್ಕಳ ನಗರದಿಂದ 1 ಕಿಲೋಮೀಟರ್ ದೂರದಲ್ಲಿ 26 ಎಕರೆ ವಿಸ್ತೀರ್ಣದ ಕೆರೆಯ ಮಧ್ಯಭಾಗದಲ್ಲಿ ನಿರ್ಮಾಣ ಮಾಡಿಸಿದ್ದರು. ಈ ಬಸದಿಯ ವಿಶೇಷತೆ ಏನಂತ ಹೇಳಿದರೆ, ಈ ಬಸದಿಗೆ 4 ಬಾಗಿಲುಗಳಿದ್ದು ಅದೆಲ್ಲವೂ ಕೂಡ ಗರ್ಭಗುಡಿಯನ್ನು ಸೇರುತ್ತದೆ. ಅಂದರೆ ಇದಕ್ಕೆ ಚತುರ್ಮುಖ ಬಸದಿ ಅಂತ ಕರೀತಾರೆ. ಇಲ್ಲಿ ಆದಿನಾಥ ಸ್ವಾಮಿ, ಪಾರ್ಶ್ವನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ, ಶಾಂತಿನಾಥ ಸ್ವಾಮಿ ಹಾಗೂ ಮಹಾವೀರ ಸ್ವಾಮಿ ತೀರ್ಥಂಕರರನ್ನು ಪೂಜಿಸಲಾಗುತ್ತದೆ. ಈ ಬಸದಿಯು ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಾಣವಾಗಿದೆ. ಇತ್ತೀಚೆಗೆ 2 ವರ್ಷಗಳ ಹಿಂದೆ ಈ ಬಸದಿಯನ್ನು ಮರುನಿರ್ಮಾಣ ಮಾಡಲಾಗಿದೆ. ಬನ್ನಿ, ಹಾಗೆ ಈ ಕೆರೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಿಂದೆ 26 ಎಕರೆ ವಿಸ್ತೀರ್ಣದಲ್ಲಿದ್ದ ಈ ಕೆರೆ ಇಂದು ಕೇವಲ 8 ಎಕರೆಗೆ ಸೀಮಿತವಾಗಿದೆ. ಹಿಂದಿನ ಕಾಲದಲ್ಲಿ ಈ ಕೆರೆಯಲ್ಲಿ ರಾಜರುಗಳ ಆನೆಗಳು ಈಜಾಡುತ್ತಿದ್ದವು, ಹಾಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಕಾರಣ ಈ ಕೆರೆಯನ್ನು ಆನೆಕೆರೆ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇದೆ. ಹಾಗೆ ಸಂಜೆ 6 ಗಂಟೆ ನಂತರ ಬಸದಿಯ ಸುತ್ತ ವಿದ್ಯುತ್ ದೀಪಾಲಂಕಾರ ಮಾಡಲಾಗ್ತದೆ. ಹಾಗೆ ಇತ್ತೀಚೆಗೆ ವಾಕಿಂಗ್ ಟ್ರ್ಯಾಕ್ ಕೂಡ ನಿರ್ಮಾಣ ಮಾಡಲಾಗಿದೆ. ಉಡುಪಿ ಮಂಗಳೂರಿಗೆ ಬಂದವರು ಖಂಡಿತ ಒಮ್ಮೆ ಈ ಬಸದಿಗೆ ಭೇಟಿ ನೀಡಿ. ಕೊನೆಗೆ ಏನಾದರೂ ತಿನ್ನೋಣ ಅಂತ ಚಾಟ್ ಸೆಂಟರ್ಗೆ ಬಂದ್ವಿ. ಅಲ್ಲಿ ಮಸ್ಕ್ ಬನ್, ಲೈಮ್ ಸೋಡಾ, ಪಾನಿಪುರಿ ತಿನ್ಕೊಂಡು ಮನೆ ಕಡೆ ಹೊರಟೆವು. ಇಷ್ಟ ಆದರೆ ಲೈಕ್ ಮಾಡಿ.